ನಮಸ್ಕಾರ ಎಲ್ಲರಿಗೂ ಸೃಷ್ಟಿ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಕೂರ್ಮಾವತಾರದ ಬಗ್ಗೆ ತಿಳಿದುಕೊಟ್ಟಿದ್ದೆವು. ಈ ವಿಡಿಯೋದಲ್ಲಿ ನಾವು ಇವತ್ತು ವರಾಹ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅವತಾರವೆಂದರೆ ಅದು ವರಾಹ ಅವತಾರ. ಭೂಮಿಯ ಅಸ್ತಿತ್ವಕ್ಕೆ ಸಂಚಕಾರ ಬಂದಾಗ ಭಗವಂತನು ಧರಿಸಿದ ಈ ರೂಪವು ನಮಗೆ ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಜಯ ವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಜನಿಸುತ್ತಾರೆ. ಇದರಲ್ಲಿ ಹಿರಣ್ಯಾಕ್ಷನು ಬ್ರಹ್ಮನಿಂದ ವರವನ್ನು ಪಡೆದು ಅಜೇಯನಾಗುತ್ತಾನೆ. ಅಹಂಕಾರದಿಂದ ಅವನು ಭೂಮಿಯನ್ನು ಚಾಪೆಯಂತೆ ಸುರುಳಿಸುತ್ತಿ ತಂದು ಸಮುದ್ರದ ಆಳದಲ್ಲಿ ಅಡಗಿಸಿಡುತ್ತಾನೆ. ಭೂಮಿ ಇಲ್ಲದೆ ಸೃಷ್ಟಿ ಕಾರ್ಯವೇ ನಿಂತು ಹೋದಾಗ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ಬ್ರಹ್ಮದೇವನ ನಾಸಿಕದಿಂದ ಹೆಬ್ಬೆರಳಿನ ಗಾತ್ರದ ಪುಟ್ಟ ವರಾಹ ರೂಪವು ಹೊರಬರುತ್ತದೆ. ಅದು ಕ್ಷಣಾರ್ಧದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಲ್ಲುತ್ತದೆ. ವಸತಿ ದಶನ ಶಿಖರೇ ಧರಣೀತವಲಗ್ನ ಶಶಿನಿ ಕಲಂಕ ಕಲೇವ ನಿಮಗ್ನ ಕೇಶವ ಧೃತ ಶೂಕರ ರೂಪ ಜಯ ಜಗದೀಶ ಹರೆ. ಎಲೆ ಕೇಶವನೇ, ವರಾಹ ರೂಪವನ್ನು ಧರಿಸಿದವನೇ, ಚಂದ್ರನಲ್ಲಿನ ಕಲೆಯಂತೆ ಭೂದೇವಿಯು ನಿನ್ನ ಕೋರೆ ಹಲ್ಲ ಮೇಲೆ ಶೋಭಿಸುತ್ತಿದ್ದಾಳೆ. ಜಗದೀಶ, ನಿನಗೆ ಜಯವಾಗಲಿ. ವರಾಹ ರೂಪದ ಭಗವಂತನು ಸಮುದ್ರದ ಆಳಕ್ಕೆ ಧುಮುಕುತ್ತಾನೆ. ಅಲ್ಲಿ ಹಿರಣ್ಯಾಕ್ಷನು ಎದುರಾದಾಗ ಭೀಕರ ಯುದ್ಧ ನಡೆಯುತ್ತದೆ. ಗದಾಯುದ್ಧದಲ್ಲಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ತನ್ನ ಕೋರೆ ಹಲ್ಲುಗಳ ಮೇಲೆ ಹೊತ್ತು ತಂದು ಮತ್ತೆ ಸ್ಥಾಪಿಸುತ್ತಾನೆ. ಶ್ರೀ ಶ್ವೇತವರಾಹ ಅಷ್ಟಕಂ ರಕ್ಷ ರಕ್ಷ ಮಹಾಬಾಹೋ ಭಕ್ತನಾಮಾಭಯಪ್ರದ ವರಾಹರೂಪಿನ್ ಭಗವನ್ ಪಾಹಿ ಮಾಂ ಶರಣಾಗತಂ. ಯಾವ ಮನೆಯಲ್ಲಿ ವರಾಹದೇವರ ಸ್ಮರಣೆ ನಡೆಯುತ್ತದೋ ಅಲ್ಲಿ ಭೂಮಿ ಆಸ್ತಿಗೆ ಸಂಬಂಧಿಸಿದ ತೊಂದರೆಗಳು ನೀಗುತ್ತವೆ ಮತ್ತು ರಕ್ಷಣೆ ಸಿಗುತ್ತದೆ ಎಂಬುದು ನಂಬಿಕೆ. ಬಾಯ್ ಫ್ರೆಂಡ್ಸ್.